ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ರಾಮ ಜನರ ರಾಮ ಅಷ್ಟೇ. ಬಿಜೆಪಿಯ ರಾಜಕೀಯ ರಾಮ ಅಲ್ಲ. ರಾಮ ಜನರ ರಾಮ, ಬಿಜೆಪಿಯ ರಾಜಕೀಯ ರಾಮ ಅಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಮಾಜಿ ಸಚಿವ ಎಚ್ ವಿಶ್ವನಾಥ್ ಲೇವಡಿ ಮಾಡಿದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ಗಾಗಿ ಬಿಜೆಪಿ ರಾಮನ ಹೆಸರನ್ನ ತರ್ತಾ ಇದೆ. ಅಯೋಧ್ಯೆಯ ಕಾರ್ಯಕ್ರಮದ ದಿನ ನಮ್ಮ ಸರ್ಕಾರವೂ ಕಾರ್ಯಕ್ರಮ ಮಾಡಿ, ಮುಜರಾಯಿ ಸಚಿವರು ಎಲ್ಲ ದೇವಾಲಯಗಳಲ್ಲಿ ರಾಮನ ಪೂಜೆ ಮಾಡಿಸ್ಬೇಕು. ಅಯೋಧ್ಯೆಯಲ್ಲಿ ಆಗೋದು ಪ್ರಧಾನಿ ಮೋದಿ ರಾಮ ದರ್ಬಾರ್ ಆಗತ್ತೆ. ಅದಕ್ಕಾಗಿ ಇಲ್ಲೇ ನಮ್ಮ ದೇಗುಲಗಳಲ್ಲಿಯೇ ರಾಮನ ಪೂಜೆ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ವಿರುದ್ಧ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಎಚ್ ವಿಶ್ವನಾಥ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಚ್ ವಿಶ್ವನಾಥ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡೋಣ. ಪರಿಷತ್ತಿನ ಸದಸ್ಯರಾಗಿರುವ ಎಚ್ ವಿಶ್ವನಾಥ್ ಅವರು ಈಗ ನಮ್ಮೊಂದಿಗಿದ್ದಾರೆ. ಅವರನ್ನ ರಾಜ್ಯದಲ್ಲಿ ನಡೀತಿರುವಂತಹ ಬಿಜೆಪಿಯ ನಾನು ಕರಸೇವಕ ನನ್ನನ್ನು ಬಂಧಿಸಿ ಅನ್ನುವಂತಹ ಅಭಿಯಾನದ ಭಾಗವಾಗಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಬಿಜೆಪಿ ರಾಜ್ಯದಲ್ಲಿ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ನಾನು ಕರಸೇವಕ ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನವನ್ನು ಆರಂಭಿಸಿದೆ. ಅಂದ್ರೆ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯನ್ನು ತೋರಿಸ್ತಿದೆ ಅನ್ನುವಂಥ ನೇರ ಆರೋಪವನ್ನು ಮಾಡಿ ಈ ಪ್ರತಿಭಟನೆಯನ್ನು ಆರಂಭಿಸ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಈ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಅಂದ್ರೆ ಏನು ಅರ್ಥ? ಹಾಗಾದ್ರೆ ನಾವೆಲ್ಲ ಹಿಂದೂಗಳಲ್ವೇ? ಯಾರವ ಅರೆಸ್ಟ್ ಆಗಿರೋ ಪೂಜಾರ ಅಂತದವ್ರ ಹೆಸರೇನೋ ಶ್ರೀಕಾಂತ್ ಪೂಜಾರ್. ಯಾರವ? ಈಸ್ ಎ ಪಕ್ಕಾ ಕ್ರಿಮಿನಲ್. ಎಷ್ಟು ಕೇಸ್ ಇದಾವೆ ಅವನ ಮೇಲೆ. ಇನ್ನು ಇವತ್ತು ನೆನ್ನೆ ಹಾಕಿರೋ ಕೇಸ್ಗಳೇ ದಂಧೆ, ಮಟ್ಕಾ ದಂಧೆ, ಇಲಿಸಿಟ್ ಲಿಕ್ಕರ್, ಜೂಜಾಟ, ಈ ಥರ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಇರತಕ್ಕಂಥವನ್ನ ನೀವು ಹೋಗಿ ಕರಸೇವಕ ಅಂತ ಇದೇನಾ? ಕರಸೇವಕರು ಅಂದರೆ ಕಳ್ಳರ? ಆದರೆ ಬಿಜೆಪಿ ನೇರವಾಗಿ ಹೇಳ್ತಿರೋದು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ರೀತಿ ಅದರ ಸೇವೆಯಲ್ಲಿ ತೊಡಗಿದಂತಹ ಕಾರ್ಯಕರ್ತರನ್ನ ಬಂಧಿಸುವ ಪ್ರಕ್ರಿಯೆ ಇದೆಯಲ್ಲ, ಇದು ಸರಿಯಲ್ಲ. ಇಂದು ಧಾರ್ಮಿಕ ವಿಚಾರಗಳನ್ನು ಇಟ್ಟುಕೊಂಡಾಗ ಅಥವಾ ಧಾರ್ಮಿಕತೆ ಮೇಲೆ ಬಿಜೆಪಿ ಯಾವಾಗಲೂ ಬೆಲೆ ಕೊಟ್ಟು ನಡ್ಕೊಳ್ತಾ ಹೋಗ್ತದೆ. ಅದರ ವಿಚಾರಧಾರೆಗಳಿಗೆ ಧಕ್ಕೆ ತರುವ ಪ್ರಕ್ರಿಯೆಯನ್ನು ಯಾಕೆ ಕಾಂಗ್ರೆಸ್ ಮಾಡುತ್ತೆ? ಅಲ್ಪಸಂಖ್ಯಾತರ ದೃಷ್ಟಿಕೋನವನ್ನು ಮಾಡುವ ಕಾಂಗ್ರೆಸ್ ಬಿಜೆಪಿ ವಿಚಾರದಲ್ಲಿ ಯಾಕೆ ಈ ರೀತಿ ನಡೀತದೆ? ಹಿಂದೂಗಳ ವಿಚಾರದಲ್ಲಿ ಅದರ ಒಲವು ಇರುವುದಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಯಾರು ಹಿಂದೂ ಅಂದ್ರೆ ಯಾರು? ಇವರಿಷ್ಟೇನ ಬಿಜೆಪಿಯವರು ಅಷ್ಟೇನ ಹಿಂದೂಗಳು? ನಾವೆಲ್ಲರೂ ಹಿಂದೂಗಳ್ರಿ. ನಾವು ಹಿಂದುತ್ವವನ್ನು ಗೌರವಿಸುವಂಥವ್ರು. ಬಹುಶಃ ಹಿಂದುತ್ವ ಸೆಕ್ಯುಲರ್ ಐಡಿಯಾಲಜಿ. ಕಾಂಗ್ರೆಸ್ಸೇ ಹಿಂದುತ್ವ ರೀ. ನೀವೆಲ್ಲಿದ್ದೀರ ಕತೆ? ಹಿಂದುತ್ವ ಎಲ್ಲರನ್ನೂ ಒಪ್ಪಿಕೊಳ್ಳತಕ್ಕಂಥ, ಎಲ್ಲರ ತತ್ವ ಸಿದ್ಧಾಂತಗಳನ್ನು ತನ್ನದೇ ತತ್ವ ಸಿದ್ಧಾಂತ ಅಂತ ಒಪ್ಪಿಕೊಂಡು ಶಾಂತಿ ಸಮಾಧಾನದಿಂದ ನಡೆಯುತ್ತಾ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ಹಿಂದುತ್ವ. ಆದರೆ ಅಂಥ ಹಿಂದುತ್ವವನ್ನು ನೀವೇನು ಮಾಡ್ತಾ ಇದ್ದೀರಾ? ನಮ್ಮ ಹಿಂದೂಗಳಲ್ಲಿ ಎಲ್ಲರೂ ಈಗ ನೋಡಿ, ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಶಿವ ಇದ್ದಾನೆ, ಮಾರಮ್ಮ ಅವಳೆ, ಚಂಡಿ ಅವಳೆ, ಚಾಮುಂಡಿ ಅವಳೆ. ಬಟ್ ಬೇರೆ ಯಾವ ಧರ್ಮದಲ್ಲೂ ಕೂಡ ಒಬ್ಬೊಬ್ಬರೇ ಇರ್ತಾರೆ. ಈ ಬಿಜೆಪಿಯವರಿಂದ ರಾಮನ್ನ ನಾವು ನೋಡಬೇಕಾಗಿಲ್ಲ, ಕಲಿಬೇಕಾಗಿಲ್ಲ. ನಾನಿವತ್ತು ಒತ್ತಾಯ ಮಾಡ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರವು 22ನೇ ತಾರೀಕು ಏನು ನಡೀತಾ ಇದೆ ನಡೀಲಿ, ಸಂತೋಷ. ಅದು ಎಲ್ಲರೂ ಮೆಚ್ಚುವಂತ ಮಾಡಿದ್ದೀರ. 21ನೇ ತಾರೀಕು ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ, ರಾಮಲಿಂಗಾರೆಡ್ಡಿಯವರು, ಮುಜರಾಯಿ ಮಂತ್ರಿಗಳು, ಎಲ್ಲ ರಾಮದೇವರ ಮಂದಿರಗಳು, ಎಲ್ಲ ದೇವಸ್ಥಾನಗಳು ಶ್ರೀರಾಮನ ಪೂಜೆ ನಡೆಯುವಂತ ಆದೇಶ ಮಾಡ್ರಿ. ಎಲ್ಲ ಇಲ್ಲೇ ನೋಡ್ಲಿ ರಾಮನ. ಅಲ್ಲಿ ಹೋಗಿ ಶಕ್ತಿ ಇಲ್ಲ. ಯಾರು ಬರಬೇಡಿ ಅಂತ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟಿದ್ದಾರೆ. ಯಾರು ಬರಬೇಡಿ ಅಂದ್ರೆ ಹೆಂಗ್ ಹೋಯ್ತಾರವರು? ಆದ್ರಿಂದ ಅಲ್ಲಿ ರಾಮನ್ ನೋಡಕ್ ಬರಬೇಡ್ರಿ. ಅಲ್ಲೇನಿದ್ರು ಮೋದಿ ರಾಮ, ಮೋದಿ ನೋಡ್ಕೊಳ್ಳಿ. ನಮ್ಮ ರಾಮನ್ನ ನಾವು ನೋಡೋಕೆ ಸರ್ಕಾರ ಒಂದು ಆದೇಶ ಮಾಡಿ. ಸರ್, ಆದರೆ ಇನ್ನು ರಾಜಕೀಯ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಮುಖ್ಯಮಂತ್ರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಅನ್ನೋದೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ದೇಶದ ಜನರೆಲ್ಲರಿಗೂ ರಾಮನ ಬಗ್ಗೆ ಹೇಳುವಂತಹ ಬಿಜೆಪಿ ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ಮಾಡ್ತಾ ಇದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ರಾಜಕೀಯನೇ ಪೂರ ಇವರು ರಾಜಕೀಯ ಮಾಡ್ತಾವ್ರೆ. ಎಲ್ಲಿಗೆ? ಪಾರ್ಲಿಮೆಂಟ್ ಎಲೆಕ್ಷನ್ ರೆಡಿ ಆಯ್ತಾರೆ ರಾಮನ್ ಹಿಡ್ಕೊಂಡು ಪಾರ್ಲಿಮೆಂಟಲ್ಲಿ ಇಟ್ಸ್ ನಾಟ್ ಗುಡ್, ಒಳ್ಳೇದು ಅಲ್ಲ ಇದು. ನೋಡೋಣ ದೈವ ಏನಾಗುತ್ತೆ ಅಂತ. ಇದಿಷ್ಟು
ವಿಶ್ವನಾಥ್ ಅವರ ಮಾತು, ರಾಮನ ಹೆಸರಿನಲ್ಲಿ ಯಾವುದೇ ಪಕ್ಷಗಳಾದರೂ ರಾಜಕೀಯವನ್ನು ಮಾಡಬಾರದು, ದೈವತ್ವವನ್ನು ಹಾಗೆ ಉಳಿಸಿಕೊಳ್ಳಬೇಕು, ಹಾಗೆ ಅದರಿಂದ ಜನರು ಒಳ್ಳೆಯದಾಗುವುದರ ಕಡೆ ಹೆಜ್ಜೆ ಹಾಕಬೇಕು, ರಾಜಕಾರಣದ ಹೊರತಾಗಿಯೂ ಕೂಡ ನಮ್ಮನ್ನು ನಾವು ಗೌರವಿಸಿಕೊಳ್ಳೋದನ್ನು ಕಲಿಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಕ್ಯಾಮರಾಮನ್ ಚಂದ್ರ ಜೊತೆ ರಾಕೇಶ್, TV5 ಬೆಂಗಳೂರು.